ಎವ್ರಿವನ್, ವೆಲ್ಕಮ್ ಟು ರನ್ಸ್ ರೆಸಿಪಿ. ಇವತ್ತು ನಾನು ಡ್ರೈ ಫ್ರೂಟ್ಸ್ ರೋಲ್ ಬರ್ಫಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಇದಕ್ಕೆ ನಾನು ಸಕ್ಕರೆ ಆಗಲಿ ಅಥವಾ ಬೆಲ್ಲ ಆಗಲಿ ಏನನ್ನೂ ಉಪಯೋಗಿಸಿಲ್ಲ. ನ್ಯಾಚುರಲ್ ಸ್ವೀಟ್ನೆಸ್ ಕೊಡುವ ಇದು ಖರ್ಜೂರ ಇದೆಯಲ್ವಾ, ಡೇಟ್ಸ್, ಅದನ್ನು ಉಪಯೋಗಿಸಿ ಮಾಡಿರೋದು. ಬನ್ನಿ ನಾನು ಹೇಗೆ ಮಾಡಿದ್ದೀನಿ ಇದನ್ನು ಅಂತ ನೋಡ್ಕೊಂಬರೋಣ. ಇದಕ್ಕೆ ನಾನು ಒಣದ್ರಾಕ್ಷಿ ತಗೊಂಡಿದ್ದೀನಿ, ಪಿಸ್ತಾ ತಗೊಂಡಿದ್ದೀನಿ, ವಾಲ್ನಟ್ಸ್ ತಗೊಂಡಿದ್ದೀನಿ, ಕಾಜು ತಗೊಂಡಿದ್ದೀನಿ, ಇದು ಫ್ಲ್ಯಾಕ್ಸ್ ಸೀಡ್ಸ್, ಆಮೇಲೆ ಇದು ಬಾದಾಮ್, ಇದು ಪಂಪ್ಕಿನ್ ಸೀಡ್ಸ್, ಇಷ್ಟನ್ನು ತಗೊಂಡಿದ್ದೀನಿ. ಇದು ಖರ್ಜೂರದ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು, 10 ಖರ್ಜೂರನ ವಿತೌಟ್ ವಾಟರ್ ಪೇಸ್ಟ್ ಮಾಡಿ ಇಟ್ಟಿರೋದು. ಸ್ವಲ್ಪ ಘೀ ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದೊಂದೇ ಆಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ದ್ರಾಕ್ಷಿ ಒಂದು ಬಿಟ್ಟು ಮಿಕ್ಕಿದೆಲ್ಲ ಡ್ರೈ ರೋಸ್ಟ್ ಆಗಬೇಕು. ಫಸ್ಟು ನಾನು ಬಾದಾಮ್ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನೂ ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡಿ ಈ ಥರ. ಇಲ್ಲಿ ಎಲ್ಲದನ್ನೂ ಒಂದೇ ಸಲ ಹಾಕ್ಕೊಂಡು ಮಾಡ್ಬೋದು, ಬಟ್ ಒಂದೊಂದಕ್ಕೆ ಒಂದೊಂದು ಫ್ಲೇಮಲ್ಲಿ ಪ್ಲಸ್ ಟೈಮ್ ತೊಗೊಳುತ್ತೆ. ಕೆಲವೊಂದು ಟೈಮ್ ತೊಗೊಳ್ಳಲ್ಲ, ಬೇಗ ಆಗುತ್ತೆ. ಅದಕ್ಕೆ ನಾನು ಎಲ್ಲದನ್ನೂ ಸಪ್ರೇಟಾಗಿ ಈ ಥರ ಹುರ್ಕೋತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಗೋಡಂಬಿ ಹಾಕಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ನೋಡಿ, ಈ ಥರ ರೋಸ್ಟ್ ಆಗಿದೆ ಗೋಡಂಬಿ, ಇಷ್ಟಾದರೆ ಸಾಕು. ನೆಕ್ಸ್ಟು ನಾನು ವಾಲ್ನಟ್ಸ್ ಹಾಕ್ತಾಯಿದ್ದೀನಿ. ಇವಾಗ ವಾಲ್ನಟ್ಸು ರೋಸ್ಟ್ ಆಗಿದೆ. ನೆಕ್ಸ್ಟು ಪಿಸ್ತಾ ಹಾಕ್ತಾಯಿದ್ದೀನಿ. ಈ ಪಿಸ್ತಾ ನಾನು ಫ್ರೈ ಮಾಡಿಬಿಟ್ಟು ಅದರದ್ದು ಮೇಲ್ಗಡೆ ಇದೆಯಲ್ಲ ಸಿಪ್ಪೆ, ಅದನ್ನು ತೆಗಿತೀನಿ. ಅದು ರೋಸ್ಟ್ ಆದಮೇಲೆ ಅದು ಸಿಪ್ಪೆ ಬಿಡುತ್ತೆ, ಅದನ್ನು ತೆಗೆದು ಇಟ್ಕೊತೀನಿ. ಇವಾಗ ಪಂಪ್ಕಿನ್ ಸೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಇದು ಆಗಿದೆ. ಇವಾಗ ಲಾಸ್ಟಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ತಾಯಿದ್ದೀನಿ. ಇದು ಬೇಗ ಫ್ರೈ ಆಗಿಬಿಡುತ್ತೆ, ಪಟಪಟ ಅಂತ ಸಿಡಿಯುತ್ತೆ. ಸೊ ಒಂದು 30 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡಿದ್ರೆ ಸಾಕಾಗುತ್ತೆ, ಜಾಸ್ತಿ ಹೊತ್ತು ಬೇಡ, ಅದು ಹಾರಿಬಿಡುತ್ತೆ. ನೋಡಿ, ಇದಿಷ್ಟೂ ಫ್ರೈ ಮಾಡಿ ಇಟ್ಕೊಂಡಿರೋದು. ಒಣದ್ರಾಕ್ಷಿ ಮಾತ್ರ ಫ್ರೈ ಮಾಡಿಲ್ಲ, ಅದನ್ನು ಹಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಪಿಸ್ತಾನ ಮೇಲ್ಗಡೆ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ರೆಡಿಯಾಗಿದೆ. ಇವಾಗ ಅದೇ ಪ್ಯಾನಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಇದಕ್ಕೆ ನಾನು ಖರ್ಜೂರದ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ನಾನು ನೀರಾಗಲಿ ಹಾಲಾಗಲಿ ಏನೂ ಹಾಕಿ ಪೇಸ್ಟ್ ಮಾಡಿಲ್ಲ. ಬರೀ ಅದರದ್ದು ಬೀಜ ಇರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ಮಿಕ್ಸಿಲಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಅಷ್ಟೇ. ಸೊ ಇದು ನೀಟಾಗಿ ಇವಾಗ ತುಪ್ಪ ಜೊತೆಗೆ ಮಿಕ್ಸ್ ಆಗಿ ಫ್ರೈ ಆಗಬೇಕು. ನೋಡಿ, ಅದು ಅಷ್ಟು ಈಸಿಯಾಗಿ ಫ್ರೈ ಆಗೋಲ್ಲ, ಸ್ವಲ್ಪ ಅಂಟ್ಕೊಳ್ಳುತ್ತೆ. ಸೊ ಇನ್ನೊಂದು ಸ್ಪೂನಲ್ಲಿ ನೀವು ಥರ ಬಿಡಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ತುಂಬ ಅಂಟಿರುತ್ತಲ್ವ, ಹಾಗೆ ನಾವು ನೀರೇನು ಹಾಕಿಲ್ಲ. ನೀರು ಹಾಕಿದರೆ ಸ್ವಲ್ಪ ಲಿಕ್ವಿಡಾಗಿ ಬಂದರೆ ಅದು ಈಸಿಯಾಗಿ ಮಿಕ್ಸ್ ಆಗ್ತಿತ್ತು. ಬಟ್ ಇಲ್ಲಿ ನಾವು ನೀರಾಗಲಿ ಹಾಲಾಗಲಿ ಏನೂ ಮಿಕ್ಸ್ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಇದು ತುಪ್ಪ ಜೊತೆ ಮಿಕ್ಸ್ ಆಗೋ ತನಕ ಈ ಥರ ಸ್ಪೂನಲ್ಲಿ ತೆಗೆದುಕೊಂಡು ಮಾಡ್ಕೊತಾ ಇರಬೇಕಾಗುತ್ತೆ. ಇದು ಒಂದು 2 ಮಿನಿಟ್ಸು ತುಪ್ಪದಲ್ಲಿ ಫ್ರೈ ಆದರೆ ಸಾಕು. ನೋಡಿ, ಸ್ಟಾರ್ಟಿಂಗಲ್ಲಿ ಹಿಡ್ಕೊತಾ ಇತ್ತು, ಇವಾಗ ಹಿಡ್ಕೊತಾ ಇಲ್ಲ. ತುಪ್ಪ ಜೊತೆ ಮಿಕ್ಸ್ ಆಗ್ತಾಯಿದೆ ಚೆನ್ನಾಗಿ. ಇವಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಫ್ಲೇಮ್ ಮಾತ್ರ ಲೋನಲ್ಲಿ ಇಟ್ಕೊಳ್ಳಿ. ಇದು ಚೆನ್ನಾಗಿ ಆ ಖರ್ಜೂರದ ಪೇಸ್ಟ್ ಜೊತೆಗೆ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇಷ್ಟೇ, ಇದು ರೆಡಿಯಾಗಿದೆ. ಇವಾಗ ಇದನ್ನು ನಾನೊಂದು ಈ ಥರ ಬಟರ್ ಪೇಪರಲ್ಲಿ ತಗೊಂಡು, ನಾನು ಇಲ್ಲಿ ರೋಲ್ ಮಾಡ್ತಾ ಇರೋದ್ರಿಂದ ಬಟರ್ ಪೇಪರ್ ತೊಗೊಂಡಿದ್ದೀನಿ. ಅದರಲ್ಲಿ ಇವಾಗ ನಾನು ಅದನ್ನು ಸುತ್ತೀನಿ ಈ ಥರ ರೋಲ್ ಮಾಡಿಬಿಟ್ಟು. ನೀವು ನಿಮ್ಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡಿ ಕೂಡ ತಿನ್ಬೋದು. ನಾನಿಲ್ಲಿ ರೋಲ್ ತೋರಿಸ್ತಾ ಇರೋದ್ರಿಂದ ಇದನ್ನು ರೋಲ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ರೋಲ್ ಥರ ಮಾಡಿ ಬಟರ್ ಪೇಪರಲ್ಲಿ ಈ ಥರ ಸುತ್ತಿ ಥರ ಹೀಗೆ ಪ್ರೆಸ್ ಮಾಡಿದ್ರೆ ಅದು ರೋಲ್ ಥರ ಬರುತ್ತೆ. ಸೊ ಇದನ್ನು ಮತ್ತೆ ನೀಟಾಗಿ ಟೈಟಾಗಿ ರೋಲ್ ಮಾಡಬೇಕು.
ಈ ಥರ ರೋಲ್ ಮಾಡಿ ಇದನ್ನೊಂದು 30 ಮಿನಿಟ್ಸು ಫ್ರಿಜ್ಜಲ್ಲಿ ಇಡಬೇಕು. ನೋಡಿ, ಇದು ಫ್ರಿಜ್ಜಿಂದ ಇಟ್ಟು 30 ಮಿನಿಟ್ಸ್ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ ರೋಲ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಪೀಸ್ ಮಾಡ್ತೀನಿ ನಾನು. ನಿಮಗೆ ಬೇಕಿದ್ದರೆ ನೀವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬರ್ಫಿ ಥರನೂ ಕಟ್ ಮಾಡ್ಕೊಬೋದು. ನಾನಿಲ್ಲಿ ರೋಲ್ ಥರ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೋಲು ಕಟ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ ಬರ್ಫಿ ರೆಡಿಯಾಗಿದೆ. ಇಷ್ಟೇ ಇದು. ಸೊ ಇಲ್ಲಿ ಒಂದು 10 ಪೀಸ್ ಆಗಿದೆ. 10 ಪೀಸ್ ಆಗಿದೆ ನಾನು ಮಾಡಿರೋದು, ನಾನು ತೊಗೊಂಡಿರೋ ಕ್ವಾಂಟಿಟಿಲಿ. ನಾನು ಹಾಗೆ ಸ್ವಲ್ಪ ದಪ್ಪ ಆಗಿ ಅದನ್ನು ಇಟ್ಟಿದ್ದೀನಿ, ಹಾಗಾಗಿ 10 ಆಗಿದೆ. ನೀವು ಸ್ವಲ್ಪ ಇನ್ನೂ ಇದರಲ್ಲೂ ಇನ್ನೊಂದು ಮಧ್ಯ ಪೀಸ್ ಕಟ್ ಮಾಡಿಕೊಂಡ್ರೆ 20ವರೆಗೆ ಆಗುತ್ತೆ ಪೀಸು. ಹಾಗೆ ತುಂಬ ಚೆನ್ನಾಗಿರುತ್ತೆ, ಇದು ಹೆಲ್ದಿ ಕೂಡ. ನೀವು ಖಂಡಿತ ಮನೇಲಿ ಟ್ರೈ ಮಾಡಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಖಂಡಿತವಾಗಿಯೂ ನೀವು ಹೊಸದಾಗಿ ನನ್ನ ವಿಡಿಯೋ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಮುಂದೆ ನಾನು ಯಾವುದೇ ಡಿಫ್ರೆಂಟ್ ರೆಸಿಪಿ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಈಸಿಯಾಗಿ ನೋಡಿಕೊಂಡು ಟ್ರೈ ಮಾಡ್ಬೋದು. ನಾನು ಮತ್ತೆ ಇನ್ನೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.